ನಾನು ಗೆದ್ದ ಮೇಲೆ ನಾನು ಪರೇಶಂದ್ರ ಅಣ್ಣ, ನಮ್ಮೂರಲ್ಲಿ ದಲಿತ ಸಮುದಾಯದವರು ನನ್ನನ್ನು ಎತ್ಕೊಂಡು ಬೆಳೆಸಿದ್ದಾರೆ, ಸಾಕಿದ್ದಾರೆ. ನಮ್ಮೂರಲ್ಲಿ ಸ್ಮಶಾನ ಇರಲಿಲ್ಲ ಅಣ್ಣ. ನನಗೆ ಈಗಲೂ ಜ್ಞಾಪಕ ಇದೆ, 15ರಿಂದ 18 ವರ್ಷದಿಂದ ನಮ್ಮೂರಲ್ಲಿ ಒಂಕೆ ಹೋಗೋದಣ್ಣ. ಜನರಲ್ ಅವರು ದಲಿತರನ್ನ ಊಣಕ್ಕೆ ಬಿಡ್ತಿರ್ಲಿಲ್ಲ. ಅವ್ರು ಯಾರಿಗೆ ಹೇಳ್ಕೋಬೇಕು ಕಷ್ಟನ? ಯಾರಿಗೆ ಹೇಳ್ಕೋಬೇಕು? ನಮ್ಮೂರವ್ರು ಹೇಳೋರು, ಚಿನ್ನಿ ಸ್ಮಶಾನಮ್ಲೆದ್ರ ನಾ ಫ್ರೆಂಡ್ಸ್ ಅಂತ ಹೇಳೋರು. ಏಮೋ ಸೇದ್ದ ಮುಂಡನ, ಏಮೋ ಸೇದ್ದ ಮುಂಡನ, ಎಮ್ಮೆಲ್ಲೆ ನಡಗ್ದ ಮುಂಡನ, ಎಮ್ಮೆಲ್ಲೆ ನಡಗ್ದ ಮುಂಡನ ಅಂದ್ರೆ ನೇನೆ ಎಮ್ಮೆಲ್ಲೆ ಅಯ್ಯಿ ಮನ್ ಹೋಗ್ತೀನಿ ಎಕರಾಯಿಸ್ತಿ. ನಮ್ಮೂರಿನ ದಲಿತರಿಗೆ ಕೇಳಿ, ಪೆರೇಸಂದ್ರದಲ್ಲಿ 1.5 ಎಕರೆ ಜಾಗ ಕೊಟ್ಟಿದ್ದೀನಿ, 8 ಕೊಟ್ಟಿದ್ದೀನಿ. ಯಾರೋ ಹೇಳಿದ್ರು ಅವತ್ತು, ನಿಮ್ಗೆ ಗೊತ್ತಿರಬೇಕು ಸರ್, ಎಲ್ಲ ದಲಿತ ಮುಖಂಡರು ನಿಮ್ ಗಮನಕ್ಕಿರ್ಬೇಕು, 15 ಕಿಲೋಮೀಟರ್ ದೂರ ಜಾಗ ಕೊಡಿ ಅಂತಾರೆ. ನಾನು ಫೈಟ್ ಮಾಡಿದೆ ಪಂಚಾಯತಿ ವಿರುದ್ಧ. ರೇ, ಪೆರೇಸಂದ್ರದವರು ಯಾರಾದ್ರೂ ದಲಿತ ಸಮುದಾಯದವ್ರು ತೀರೋದ್ರೆ 15 ಕಿಲೋಮೀಟರ್ ದೂರ ನೀವು ದಾರಿ ತೋರಿಸಿದ್ರೆ ಅವ್ರು ಎತ್ಕೊಂಡೋಗಿ ಹಾಕೋದು. ಊರ್ ಸೆಂಟ್ರಲ್ಲೇ ಸೈಟ್ಗಳು ಗುರ್ಸಿರೋ ಜಾಗನ ತಗೊಂಡು ಆರ್ಡರ್ ಮಾಡಿಸಿದ್ದೀನಿ. ಹೆಂಗಣ 15 ಕಿಲೋಮೀಟರ್ ಒಂದು ಬಡವ್ರ ಮಗಳು ಶವನ ಎತ್ಕೊಂಡು ಹೋಗೋದು? ನಾನು ಆ ಕೆಲಸ ಮಾಡ್ತಿದ್ದೀನಿ. ಬಂದ್ರಳ್ಳಿ ಅಂತ ಮಂಚೇನಹಳ್ಳಿ ಹತ್ರ ದಲಿತರಿರೋ ಊರು, ಏನು ಫೆಸಿಲಿಟಿ ಇರಲಿಲ್ಲ. ಮೊನ್ನೆ ಹೋಗಿ ಕಷ್ಟ ಕೇಳ್ಕೊಂಡ್ ಬಂದಿದ್ದೀನಿ. ಹಳೆ ಬುದ್ಧಿವಂತನಹಳ್ಳಿ ಅಂತ 40-50 ಜನ ಇದ್ದಾರೆ. ಆಂಬ್ಯುಲೆನ್ಸ್ ಹೋಗ್ತಾ ಇರಲಿಲ್ಲ. 40 ಜನ ಇರೋ ಊರಿಗೆ 60 ಲಕ್ಷ ಅನುದಾನ ಹಾಕಿ ಈಗ ರೋಡ್ಗೆ 2 ದಿನದಲ್ಲಿ ಗುದ್ಲಿ ಪೂಜೆ ಮಾಡ್ತಾ ಇದ್ದೀನಿ. ನಾನು ಯಾಕೆ ಇದು ಹೇಳ್ತಾ ಇದ್ದೀನಿ ಅಂದರೆ ಸರ್, ನೀವು ಬೆಳಿಬೇಕು, ನಿಮ್ಮ ಮಕ್ಕಳು ಬೆಳಿಬೇಕು. ಅಷ್ಟೇ ಬೇಡ, ಮುನ್ಸಿಪಲ್ ಕಾಲೇಜಲ್ಲಿ 350 ಜನ ಫ್ರೀ CET ನೀಟ್ ಕೋಚಿಂಗ್ ತಗೊಂತಾ ಇದ್ದಾರೆ. ಅದ್ರಲ್ಲಿ ಕೌಂಟ್ ಮಾಡಿ 280 ಜನ SC ST ಮಕ್ಕಳೇ ಕೋಚಿಂಗ್ ತಗೊಂತಾ ಇರೋದು. ನಾನು ಫ್ರೀ ಆಗಿ ಕೊಡ್ತಿರೋ ಕೋಚಿಂಗ್ ಅದು. 12,500 ಜನ ಸರ್ಕಾರಿ ಶಾಲೆ SC ST ಮಕ್ಕಳಿಗೆ, 20,000 ಮಕ್ಕಳಿದ್ದಾರೆ 1 to 10. ಅದ್ರಲ್ಲಿ 12,500 SC ST ಮಕ್ಕಳಿಗೆ ಲಾಸ್ಟ್ ಇಯರ್ ದೀಪಾವಳಿಗೆ, ಮೊನ್ನೆ ದೀಪಾವಳಿಗೆ 40,000 ಜೊತೆ ಬಟ್ಟೆ ಕೊಡಿಸಿದ್ದೀನಣ್ಣ. ಅವರೇ ನೋಟ್ ಹಾಕ್ತಾರೆ ಅಂತ ಕೊಡಿಸಿದ್ನಾ? ಯಾಕೆ? ಅಂಬೇಡ್ಕರ್ ಅವ್ರು ಹೇಳಿದ್ರು, ಕಲ್ಲದ್ ನನ್ನನ್ನು ಕೇಳಿದ್ರು, ಯೂನಿಫಾರ್ಮ್ ಇಪ್ಪಿಹಚ್ಕದಪ್ಪ ಅಂತ. ಯೂನಿಫಾರ್ಮ್ ಕೊಡಿಸಿದ್ರೆ ಸ್ಕೂಲ್ಗೆ ಹಾಕೊಂಡು ಹೋಗ್ತಾರೆ. ಮದುವೆಗೋ ನಾಮಕರಣಕ್ಕೋ ಚೆನ್ನಾಗಿ ಕಾಣಬೇಕಲ್ಲ. ನನ್ನ ತಮ್ಮಂದ್ರು ನನ್ನ ತಂಗಿ ಅಂದ್ರು, ನಾನು ಯೂನಿಫಾರ್ಮ್ ಕೊಡಿಸಿ ಅಲ್ಲಿ ಪ್ರದೀಪ್ ಈಶ್ವರ್ ಅಂತ ಹಾಕೊಂಡ್ರೆ ಬೇಡ ಅಂತ ಯಾರಂತಾರೆ? ನಾನು ಕಲ್ಲರ್ ಡ್ರೆಸ್ ಕೊಡಿಸಿದ್ದು ಫಂಕ್ಷನ್ಗೆ ಹೋದಾಗ ಮಕ್ಕಳು ಚೆನ್ನಾಗಿ ಕಾಣಬೇಕು ಅಂತ, ಅದು ಮಾಡಿದೆ. ಇನ್ನೊಂದು, ಒಬ್ಬ ರಾಮಪಟ್ಟಣದ ಹುಡುಗ, ದಲಿತ ಸಮುದಾಯದ ಹುಡುಗ, ಆಟ ಆಡೋವಾಗ ಬಿದ್ದೋದ ಸರ್. ಹಿಂಗೆ ಬಿದ್ದೋದಾಗ ಕಂಬಿ ಈ ಕಡೆಯಿಂದ ಈ ಕಡೆ ಹೊಲ್ಟೋಯ್ತು ಸರ್. ಅವ್ರ ತಾಯಿ ಕೂಲಿ ಮಾಡ್ತಾರೆ ಸರ್, ಕಂಬಿ ಲಿಟ್ರಲಿ ಈ ಕಡೆಯಿಂದ ಈ ಕಡೆ ಹೋಯ್ತು. ಹೆಂಗಂದ್ರೆ ಹೆಂಗೆ ತೆಗೆದ್ರೆ ಆ ಹುಡುಗ ಸತ್ತೋಗ್ಬಿಡ್ತಾನೆ. ವೆಲ್ಡಿಂಗ್ ಮಿಷಿನ್ ತಗೊಂಡು ಕಂಬಿ ಕಟ್ ಮಾಡಿದ್ವಿ. 40 ನಿಮಿಷಕ್ಕೆ ಅಮ್ಮ ಆಂಬುಲೆನ್ಸ್ ಅಲ್ಲಿ ಬೆಂಗಳೂರು ಹಾಸ್ಪಿಟಲ್ ಕರ್ಕೊಂಡೋಗಿ ರಾತ್ರಿ 12 ಗಂಟೆಗೆ 3 ಜನ ಡಾಕ್ಟರ್ಸ್ನ ಆಪರೇಷನ್ ಥಿಯೇಟರ್ ಕರೆಸಿ, ಅದು ಹೆಚ್ಚು ಕಡಿಮೆ ಹೇಳಿದ್ರೆ ಸತ್ತೋಗ್ತಾನೆ ಹುಡುಗ, ಸತ್ತೋಗ್ತಾನೆ. 3 ಜನ ಡಾಕ್ಟರ್ಸ್ ಇಟ್ಟು ರಾತ್ರಿ 12-12:30 ಆಪರೇಷನ್ ಸ್ಟಾರ್ಟ್ ಮಾಡಿಸಿ 2 ಗಂಟೆ ಆಪರೇಷನ್ ಸಕ್ಸಸ್ ಆದ್ಮೇಲೆ 3 ಜನ ಡಾಕ್ಟರ್ಗೆ ನಾನು ಥ್ಯಾಂಕ್ಸ್ ಹೇಳಿ 2 ದಿನ ಆದ್ಮೇಲೆ ಆ ಹುಡುಗನ ಜನರಲ್ ವಾರ್ಡಿಂದ ತಗೊಂಡು ಬಂದು ಲಾಸ್ಟ್ ಇಯರ್ ರಾಮಪಟ್ಟಣದಲ್ಲಿ ತಂದು ನಮ್ಮ ಅಮ್ಮ ಆಂಬುಲೆನ್ಸ್ ಮನೆಗೆ ಬಿಡ್ತು. ಇವತ್ತು ಅಂಬೇಡ್ಕರ್ ಜಯಂತಿಗೆ ಆ ಹುಡುಗನು ನನ್ನ ಜೊತೆ ಡ್ಯಾನ್ಸ್ ಆಡ್ಕೊಂಡ್ ಬಂದ. ಆ ಹುಡುಗ ಇವಾಗ ತೋರಿಸ್ತೀನಿ, ಬರ್ತಾನೆ. ನಿಮ್ಗೆ ಇದೆಲ್ಲ ಗೊತ್ತಿರಬೇಕು ಸರ್. ಅಮ್ಮ ಆಂಬುಲೆನ್ಸ್ ಅಲ್ಲಿ 7,500 ಜನ ತಗೊಂಡಿದ್ದಾರೆ, 4,800 ಜನ SC STನೇ ಸರ್. ಏಮಕ್ಕ ನಾಕ್ ದುಡ್ಡು ಶಾನ ಇಂದ ಅನ್ಕೊಂಡಾರ ಪೋದ ಆಂಬ್ಯುಲೆನ್ಸ್ ಇಡ್ಸಕ್ಕೆ? ದಾನ ಧರ್ಮ ಅಂದ್ರೆ ನನಗೆ ಜಾಸ್ತಿ ಆದಾಗ ಮಾಡೋದಲ್ಲ, ಇನ್ನೊಬ್ರಿಗೆ ಬೇಕಾದಾಗ ಮಾಡೋದು ಅಂತ ನಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿದ್ದಾರೆ. ಅಮ್ಮ ಆಂಬ್ಯುಲೆನ್ಸ್ ಇವತ್ತು ಎಷ್ಟು ಜನರ ಜೀವ ಉಳಿಸ್ತಿದೆ. ವಿಶೇಷವಾಗಿ ನೋಡಿ, ಶ್ರೀಮಂತರಿಗೆ ಯಾರಿಗೂ ಅಮ್ಮ ಆಂಬ್ಯುಲೆನ್ಸ್ ಬೇಕಾಗಿಲ್ಲ ರೀ. ಕಾರ್ ಇದೆ, ಬಾಡಿಗೆ ಕಾರ್ ಮಾಡ್ತಾರೆ. ಬೇಕಾಗಿರೋದು ಬಡವ್ರಿಗೆ. ನಾನು ಎಲ್ರಿಗೂ ಹೇಳಕ್ ಇಷ್ಟಪಡೋದು ಇಷ್ಟೇ, ನಮ್ಮೂರಿಗೆ ನಮ್ಮ ಶಾಸಕದಲ್ಲಿ 160 ಹಳ್ಳಿ ಸುತ್ತಿದ್ದೀನಿ. SC ST ಮನೆಗಳಲ್ಲೋ ಕುತ್ಕೊಂಡು ಕಷ್ಟ ಕೇಳ್ತಿದ್ದೀನಿ. ಅವ್ರು ತುತ್ತಿಟ್ರೆ, ಕೈ ತುತ್ತಿಟ್ರೆ ನಾನು ಊಟ ಮಾಡ್ತಿದ್ದೀನಿ. ನನ್ನ ಮನೆಯ ಡೈನಿಂಗ್ ಟೇಬಲ್ ಅಲ್ಲಿ ದಲಿತರು ಯಾರೇ ಬಂದ್ರು ಹಾಲಿನ ಡೈನಿಂಗ್ ಟೇಬಲ್ ಅಲ್ಲಿ ಕೂರಿಸಿ ಊಟ ಬಡಿಸ್ತೀನಿ ನಾನು. ನನಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಪ್ರಾಣ. ಅವ್ರ ಹೆಸರಲ್ಲೇ ನಾನು ಪ್ರಮಾಣ ವಚನ ಸ್ವೀಕರಿಸಿದ್ದು. ನಾನೇನಾದ್ರೂ ಆದ್ರೆ ಅದಕ್ಕೆ ಅವರೇ ಕಾರಣ. ಅವ್ರು